ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾವಿವತ್ತು ರೆಸ್ಟೋರೆಂಟ್ ಶೈಲಿಯಲ್ಲಿ ಕಡಾಯಿ ಪನ್ನೀರು ಮಾಡೋಣ. ತುಂಬ ಚೆನ್ನಾಗಿರುತ್ತೆ, ಮನೆಯಲ್ಲೇ ಸಿಂಪಲ್ಲಾಗಿ ಮಾಡ್ಕೋಬೋದು. ಬನ್ನಿ ಫ್ರೆಂಡ್ಸ್, ಹೇಗೆ ಮಾಡೋದು ನೋಡೋಣ. ಕಡಾಯಿ ಪನ್ನೀರ್ ಮಾಡಲಿಕ್ಕೆ ನಾವು ಸ್ವಲ್ಪ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು 3 ಖಾರ ಇರುವಂಥ ಮೆಣಸು ಮತ್ತು 3 ಸ್ವಲ್ಪ ಕಡಿಮೆ ಖಾರದ ಮೆಣಸು, 6 ಮೆಣಸು ತೊಗೊಂಡಿದ್ದೀನಿ, ಒಣಮೆಣಸು, ಹಾಗೆ 2 ಏಲಕ್ಕಿ, ಜೊತೆಗೆ 3 ಟೀ ಸ್ಪೂನ್ ಧನಿಯಾ ಕಾಳು, 4 ಲವಂಗ ಸಣ್ಣ ಚಿಕ್ಕ ಪೀಸು, 1 ಟೀ ಸ್ಪೂನ್ ಜೀರಿಗೆ, ಹಾಗೆ 1/4 ಟೀ ಸ್ಪೂನ್ ಸೋಂಪು ಕಾಳು ತೊಗೊಂಡಿದ್ವಿ, ಹಾಗೆ 10-12 ಕಾಳು ಪೆಪ್ಪರ್ ತೊಗೊಂಡಿದ್ವಿ. ಈಗ ಮಸಾಲೆ ಹುರಿದ್ಕೊಳ್ಳೋಣ. ಮೊದಲಿಗೆ ಮೆಣಸು ಸ್ವಲ್ಪ ಹುರಿದ್ಕೊಳ್ಳೋಣ, ನಂತರ ಉಳಿದ ಎಲ್ಲ ಮಸಾಲೆ ಸೇರಿಸ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ. ಈಗ ಇದು ರೆಡಿ ಆಗಿದೆ. ತಣ್ಣಗಾಗಲಿಕ್ಕೆ ಬಿಟ್ಟು ನಂತರ ಇದನ್ನು ತರಿಯಾಗಿ ಮಿಕ್ಸಿಲಿ ಪೌಡ್ರ್ ಮಾಡ್ಕೊಳ್ಳೋಣ. ನಾವು ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಟಿದ್ದೀವಿ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ನೀರುಳ್ಳಿ ಫಸ್ಟಿಗೆ ಹುರ್ಕೊಳ್ಳೋಣ. ನಾವಿಲ್ಲಿ 2 ನೀರುಳ್ಳಿ ಕಟ್ ಮಾಡ್ಕೊಂಡಿದ್ದೇವೆ, ಅದನ್ನು ಸ್ವಲ್ಪ ಹುರಿದುಕೊಳ್ಳೋಣ. ಹಾಗೆ ನೀರುಳ್ಳಿ ಫ್ರೈ ಆಗ್ತಾಯಿದೆ. ಇದಕ್ಕೆ ಈಗ 1 ಚಮಚ ಶುಂಠಿ ಬೆಳ್ಳುಳ್ಳಿ ಕಟ್ ಮಾಡ್ಕೊಂಡಿರೋದು ಸೇರಿಸ್ಕೊಳ್ಳೋಣ. ನೀವು ಪೇಸ್ಟ್ ಕೂಡ ಹಾಕೋಬೋದು, ನಾವಿಲ್ಲಿ ಸಣ್ಣಗೆ ಕಟ್ ಮಾಡಿ ಹಾಕಿದ್ದೇವೆ, ಪರಿಮಳ ಚೆನ್ನಾಗಿರುತ್ತೆ ಹೇಳ್ಬಿಟ್ಟು. ಹಾಗೆ ನಾವಿಲ್ಲಿ 2 ನೀರುಳ್ಳಿ ಕಟ್ ಮಾಡಿ ಫ್ರೈ ಮಾಡಿದ್ದೀವಿ. ಇದಕ್ಕೆ ಈಗ 3 ಟೊಮೆಟೊ ಸೇರಿಸ್ಕೊಳ್ಳೋಣ. ಇದು ಬಾದಾಮಿ ಟೊಮೆಟೊ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಟೊಮೆಟೊ ನೀರುಳ್ಳಿ ಎಲ್ಲ ಮೆತ್ತಗೆ ಆಗಬೇಕು. ಈಗ ನಾವು ಇದಕ್ಕೆ 12 ಗೋಡಂಬಿ ಕೂಡ ಸೇರಿಸ್ಕೊಳ್ಳೋಣ. ಈಗ ಒಂದು ಲಿಡ್ ಮುಚ್ಚಿ ಇದನ್ನು ಬೇಯಿಸ್ಕೊಳ್ಳೋಣ ಸ್ವಲ್ಪ ಮೆತ್ತಗಾಗೋವರೆಗೆ. ಹಾಗೆ ಇದು ಈಗ ರೆಡಿಯಾಗಿದೆ. ಈಗ ಗ್ಯಾಸ್ ಆಫ್ ಮಾಡಿ ತಣ್ಣಗಾಗಲಿಕ್ಕೆ ಬಿಡೋಣ. ಹಾಗೆ ಇಷ್ಟು ತರಿಯಾಗಿ ನಾವು ಹುರಿದುಕೊಂಡಿರುವ ಮಸಾಲೆ ಕೂಡ ಪೌಡರ್ ಮಾಡಿಟ್ಕೊಬೇಕಾಗುತ್ತೆ. ಹಾಗೆ ನೀರುಳ್ಳಿ ಟೊಮೆಟೊ ಕೂಡ ತಣ್ಣಗಾಗಿದೆ. ಇದನ್ನು ಕೂಡ ಮಿಕ್ಸಿಲಿ ನೈಸಾಗಿ ರುಬ್ಕೊಂಡು ಬರೋಣ. ಈ ಕಡಾಯಿ ಪನ್ನೀರಿಗೆ ನಾವು ಸ್ವಲ್ಪ ಈ ನೀರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಕ್ಯೂಬಾಗಿ ಕಟ್ ಮಾಡಿ ಸ್ವಲ್ಪ ಫ್ರೈ ಮಾಡಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ನಾವಿಲ್ಲಿ 1 ನೀರುಳ್ಳಿ ಹಾಗೆ 1 ಕ್ಯಾಪ್ಸಿಕಮ್ ಈಗ ಹುರಿದುಕೊಳ್ಳೋಣ. ಇದನ್ನು ತುಂಬ ಫ್ರೈ ಮಾಡಬಾರ್ದು, ಸ್ವಲ್ಪ ಹಾಗೆ ಕ್ರಿಸ್ಪಿಯಾಗಿ ಇರಬೇಕಾಗುತ್ತೆ, ಆವಾಗಲೇ ತುಂಬ ಚೆನ್ನಾಗಿರುತ್ತೆ. ಈಗ ಇದು ರೆಡಿಯಾಗಿದೆ, ನಾವು ಗ್ಯಾಸ್ ಆಫ್ ಮಾಡೋಣ. ಹಾಗೆ ಪನ್ನೀರನ್ನು ಕೂಡ ನಾವು ಫ್ರೈ ಮಾಡ್ಕೋಬೇಕು. ಮನೆಯಲ್ಲೇ ಮಾಡಿರುವ ಸ್ವಲ್ಪ ಬೆಣ್ಣೆ ಹಾಕಿ ಜೊತೆಗೆ ಸ್ವಲ್ಪ ಎಣ್ಣೆ ಸೇರಿಸ್ಬಿಟ್ಟು ನಾವೀಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಗ್ರೇವಿ ಮಾಡಲಿಕ್ಕೆ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀವಿ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. 1 ದಾಲ್ಚಿನ್ನಿ ಎಲೆ ಸೇರಿಸ್ಕೊಳ್ಳೋಣ. ಹಾಗೆ ಸ್ವಲ್ಪ ಸಣ್ಣಗೆ ಕಟ್ ಮಾಡಿರುವ ನೀರುಳ್ಳಿ ಸೇರಿಸ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಕೆಂಪಾಗಿದೆ. ನಾವೀಗ ರುಬ್ಕೊಂಡಿರುವ ಮಸಾಲೆ ಸೇರಿಸ್ಕೊಳ್ಳೋಣ. ಹಾಗೆ ನಮಗೆ ಬೇಕಾದ ಅದಕ್ಕೆ ಗ್ರೇವಿ ರೆಡಿ ಮಾಡ್ಕೊಳ್ಳೋಣ. ನೀರು ಸೇರಿಸ್ಬಿಟ್ಟು ಈಗ ನಾವು ಪುಡಿ ಮಾಡ್ಕೊಂಡಿರುವ ಪೌಡರ್ ಕೂಡ ಸೇರಿಸ್ಕೊಳ್ಳೋಣ. ಸ್ವಲ್ಪ ಹಾಗೆ ಎತ್ತಿಟ್ಕೊಳ್ಳೋಣ ಲಾಸ್ಟಿಗೆ ಹಾಕಲಿಕ್ಕೆ. ರುಚಿಗೆ ಬೇಕಾದಷ್ಟು ಉಪ್ಪು ಸೇರಿಸ್ಕೊಳ್ಳೋಣ. ಮಸಾಲೆ ಚೆನ್ನಾಗಿ ಕುದ್ದು ರೆಡಿಯಾಗಿದೆ. ನಾವೀಗ ಫ್ರೈ ಮಾಡಿ ಇಟ್ಕೊಂಡಿರುವ ಪನ್ನೀರ್ ಸೇರಿಸ್ಕೊಳ್ಳೋಣ. ಜೊತೆಗೆ ಕ್ಯಾಪ್ಸಿಕಮ್ ಮತ್ತು ನೀರುಳ್ಳಿ ಕ್ಯೂಬ್ ಕೂಡ ಸೇರಿಸ್ಕೊಳ್ಳೋಣ. ಒಂದು 5 ನಿಮಿಷ ನಾವೀಗ ಇದನ್ನು ಕುದಿಸ್ಕೊಳ್ಳೋಣ. ಈಗ ನಾವು ಸ್ವಲ್ಪ ಉಳಿಸ್ಕೊಂಡಿರುವಂಥ ಮಸಾಲೆ ಪೌಡರನ್ನು ಕೂಡ ಹಾಕ್ಕೊಳ್ಳೋಣ. ಹಾಗೆ ಒಂದು ಲಿಡ್ ಮುಚ್ಚಿ ಕುದಿಸ್ಕೊಳ್ಳೋಣ. ಪನ್ನೀರ್ ಗ್ರೇವಿ ರೆಡಿಯಾಗಿದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ಳೋಣ. ಹಾಗೆ ಸ್ವಲ್ಪ ಕಸೂರಿ ಮೇಥಿ
ಸೇರಿಸ್ಕೊಳ್ಳೋಣ. ಜೊತೆಗೆ ನಾವಿಲ್ಲಿ ಮಿಲ್ಕ್ ಕ್ರೀಮ್ ಬಳಸ್ತಾ ಇಲ್ಲ, ಸ್ವಲ್ಪ ತೆಂಗಿನಕಾಯಿ ಹಾಲನ್ನೇ ಹಾಕ್ತಾಯಿದ್ದೀವಿ. ತೆಂಗಿನಕಾಯಿ ಹಾಲು ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ. ರೆಸ್ಟೋರೆಂಟ್ ಶೈಲಿಯಲ್ಲಿ ಮಾಡಿರುವ ಕಡಾಯಿ ಪನ್ನೀರ್ ರೆಡಿಯಾಗಿದೆ ಸ್ನೇಹಿತರೆ. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ ಕೂಡ. ಇದು ರೊಟ್ಟಿ, ಚಪಾತಿ, ನಾನ್ ಹಾಗೆ ದೋಸೆ ಜೊತೆ ಭಾಳ ಚೆನ್ನಾಗಿರುತ್ತೆ. ಈಸಿಯಾಗೆ ಮನೇಲಿ ಮಾಡ್ಕೋಬೋದು. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹೊಸಬರಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಡಾಯಿ ಪನ್ನೀರ್ ಮಾಡಿ ಸವಿಯೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.